ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಏನಪ್ಪ ಕಾರ್ಯಕ್ರಮ ಅಂದ್ರ ಶೈಕ್ಷಣಿಕ ವೃತ್ತಿ ಮಾರ್ಗದರ್ಶನ. ಸೊ ಇಂಗ್ಲಿಷ್ ನಾವು ಕ್ಯಾರಿಯರ್ ಗೈಡೆನ್ಸ್ ಅಂತ ಹೇಳ್ತೀವಿ. ಅದರಲ್ಲೂ ಪ್ರಮುಖವಾಗಿ SSLC ನಂತರ ಮುಂದೇನು, ಆಫ್ಟರ್ SSLC ವಾಟ್ ನೆಕ್ಸ್ಟ್ ಎಂಬ ಒಂದು ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿದೆ ಅಂದಾಗ, ಸೊ ನಿಮಗೆ ಗೊತ್ತಿದೆ, ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ SSLC ಪರೀಕ್ಷೆ ಬರುತ್ತೆ. ಈ ಒಂದು SSLC ಪರೀಕ್ಷೆ ಆದ ನಂತರ ನಿಮ್ಮಲ್ಲಿ ಒಂದು ಗೊಂದಲ ಇರುತ್ತೆ. ನಾನು ಯಾವ ಕೋರ್ಸಿಗೆ ಹೋಗ್ಬೇಕು, ಯಾವ ಕೋರ್ಸ್ ಮಾಡಿದ್ರೆ ಮುಂದೆ ಸಿಗುತ್ತೆ ಅನ್ನೋದಕ್ಕೆ ನಿಮ್ಮಲ್ಲಿ ಗೊಂದಲ ಇರುತ್ತೆ. ಆ ಒಂದು ಗೊಂದಲವನ್ನ ನಿವಾರಿಸೋಕ್ಕೋಸ್ಕರ ಇವತ್ತು ನಾನು ಈ ಒಂದು ವಿಶೇಷವಾದ ಕಾರ್ಯಕ್ರಮ ಶೈಕ್ಷಣಿಕ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಓಕೆ, ಮೊದಲನೇದಾಗಿ ನೀವೆಲ್ಲರೂ ಕೂಡ ಇವತ್ತು ಬಹಳ ಆಸಕ್ತಿಯಿಂದ ಈ ಒಂದು ಕ್ಲಾಸ್ ತರಗತಿಯಲ್ಲಿ ಕೂತ್ಕೊಂಡಿದ್ದೀರಾ. ಈಗ SSLC ಪರೀಕ್ಷೆಗೆ ಉಳಿದ ದಿನಗಳ ಸಂಖ್ಯೆ ಎಷ್ಟು? ಇವತ್ತಿಗೆ 34 ದಿನಗಳು ಉಳಿದಿವೆ. ಆ 34 ದಿನಗಳಲ್ಲಿ ನಾವು ಯಾವ ರೀತಿಯಾಗಿ ಓದಿದ್ರೆ ನಾವು ಒಂದು ಉನ್ನತ ಸ್ಥಾನವನ್ನು ಗಳಿಸಬಹುದು ಅನ್ನೋ ಬಗ್ಗೆ ಸ್ವಲ್ಪ ನಿಮ್ಮ ತಲೆಯಲ್ಲಿ ಆಲೋಚನೆ ಮಾಡಿ. ಹೀಗೆ ಬೆಳೆಸ್ಕೊಳ್ಬಹುದು 34 ದಿವಸ ಅನ್ನೋ ಬಗ್ಗೆ ಆಲೋಚನೆ ಮಾಡಿ ಈಗ ನೆಕ್ಸ್ಟ್ ಈ ಒಂದು ಕಾರ್ಯಕ್ರಮನ ಮುಂದುವರಿಸೋಣ. ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದಾಗ, ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಗುರುತಿಸಲು ಸಹಾಯ ಮಾಡತಕ್ಕಂಥದ್ದು. ಅಂದ್ರೆ ಈ ಒಂದು ಕಾರ್ಯಕ್ರಮ ಆದ ನಂತರ ವಿದ್ಯಾರ್ಥಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಸಾಮರ್ಥ್ಯ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಒಂದು ಕಾರ್ಯಕ್ರಮ ಉದ್ದೇಶ ಆಗಿದೆ. ನಂತರ ವಿದ್ಯಾರ್ಥಿಗಳ ಗುರಿ, ಕೌಶಲ್ಯ ಮತ್ತು ಉದ್ಯೋಗ ನಿರೀಕ್ಷೆಗಳಿಗೆ ಅನುಗುಣವಾದ ಕ್ಷೇತ್ರವನ್ನು ಆಯ್ಕೆ ಮಾಡಲು ಸಹಾಯ ಮಾಡತಕ್ಕಂಥದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿ 5 ಬೆಳೆಗಳ ಸಮ ಇಲ್ಲ. ಒಬ್ಬ ವಿದ್ಯಾರ್ಥಿ ಗುರಿ ಬೇರೆನೇ ಆಗಿರುತ್ತೆ, ಸಾಮರ್ಥ್ಯ ಬೇರೆನೇ ಆಗಿರುತ್ತೆ. ಅಂದ್ರೆ ಮೊದಲಿಗೆ ಏನ್ ಮಾಡಬೇಕು, ವಿದ್ಯಾರ್ಥಿಗಳ ಒಂದು ಗುರಿ ಫಿಕ್ಸ್ ಆಗುತ್ತೆ, ಅವರ ಸಾಮರ್ಥ್ಯ ಏನಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅವ್ರ ಮುಂದೆ ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಬೇಕಂತ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು ಗುರಿ ಇರಬೇಕು ಜೀವನದಲ್ಲಿ. ಒಬ್ಬ ಕವಿ ಮಾರ್ಮಿಕವಾಗಿ ಹೇಳ್ತಾನೆ ಗುರಿ ಬಗ್ಗೆ. ಏನಂತ ಹೇಳ್ತಾ ಅಂದ್ರೆ, ಇವತ್ತಿನ ವಿದ್ಯಾರ್ಥಿಗಳು ಏನಾಗಿದೆ ಅಂದ್ರೆ, ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಎತ್ತ ಸಾಗುತ್ತಿದ್ದ ರಣಹೀಡಿಗಳು ಹಿಂಡ ಅಂತ ಹೇಳ್ತಾರೆ. ಇವತ್ತು ವಿದ್ಯಾರ್ಥಿಗಳು ಗುರಿನೇ ಇಲ್ಲ. ಫಸ್ಟ್ ಗುರಿಯನ್ನ ಇಟ್ಕೊಳ್ಳಿ. ಆ ಗುರಿನ ಹೇಳೋದಕ್ಕೋಸ್ಕರ ನೀವು ನಿಮ್ಮದೇ ಒಂದು ಸಾಮರ್ಥ್ಯವನ್ನು ಬಳಸ್ಕೊಳ್ಬೇಕು. ಒಬ್ಬರ ವ್ಯಕ್ತಿತ್ವದ ಸಾಮರ್ಥ್ಯ ಮತ್ತು ಆಸಕ್ತಿಗೆ ಹೋಲುವ ಉನ್ನತ ಶಿಕ್ಷಣ ಅಥವಾ ಕೆಲಸವನ್ನು ಆಯ್ಕೆ ಮಾಡೋದ್ರಿಂದ ಯಶಸ್ಸು ಮತ್ತು ತೃಪ್ತಿಗೆ ಕಾರಣವಾಗುವಂತೆ ಮಾಡೋದು. ಹೌದಪ್ಪ, ನಮ್ಮ 10ನೇ ತರಗತಿಯನ್ನು ಓದ್ತಿರುವಾಗ ಇಂಥ ಒಂದು ಕ್ಲಾಸ್ ತಗೊಂಡಿದ್ರು, ಇದರಿಂದ ನನಗೆ ಬಹಳ ಅನುಕೂಲ ಆಯ್ತು, ಒಂದು ತೃಪ್ತಿ ನಿಮಗೆ ಸಿಗುತ್ತೆ. ಇದು ಈ ಒಂದು ಕಾರ್ಯಕ್ರಮದ ಒಂದು ಪ್ರಮುಖ ಉದ್ದೇಶ ಆಗಿದೆ. ನಂತರ ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಹೆಚ್ಚಿನ ಸಾಧ್ಯತೆಗಳು ಹೊಂದಿರುವ ಸ್ಟ್ರೀಮ್ ಅನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ಈಗಾಗಲೇ ನೀವು 10ನೇ ತರಗತಿ ಓದ್ತಾ ಇದ್ದೀರಾ. 10ನೇ ತರಗತಿ ಓದ್ತಿರುವಾಗ ನಿಮಗೆ ಮುಂದೆ ಏನಾಗಬೇಕಂತ ತಿಳಿದಿರುವುದಿಲ್ಲ. ಸಾಕಷ್ಟು ವಿದ್ಯಾರ್ಥಿ ಗೊತ್ತೇ ಇಲ್ಲ. ಯಾರೋ ಹೇಳಿದಾರೆ ಕೇಳ್ಬಿಟ್ಟು ಅವ್ರನ್ನ ITI ಮಾಡ್ತೇವೆ, ನಾನು ITI ಮಾಡ್ತೇವೆ ಅಂತ ಹೇಳ್ತೀರಾ. ಈಗ ವೃತ್ತಿ ಆಯ್ಕೆಗಳು ಮತ್ತು ಪ್ರತಿ ಆಯ್ಕೆಗೂ ಅನೇಕ ಮಾರ್ಗಗಳಿವೆ. ಸಾಕಷ್ಟು ವೃತ್ತಿಗಳಿವೆ ಇವತ್ತು. ಇದು ಸ್ಪರ್ಧಾತ್ಮಕ ಯುಗ, ಕಾಂಪಿಟೇಟಿವ್ ವರ್ಲ್ಡ್. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನೀವು ಯಾವುದನ್ನ ಗೊಂದಲ ಬರುತ್ತೆ, ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಗೊಂದಲ ಇರುತ್ತೆ. ಆ ಒಂದು ಗೊಂದಲ ನಿವಾರಣೆ ಮಾಡ್ಕೊಳ್ಳೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಆಯ್ಕೆ ಮಾಡ್ಕೊ ಅದರಲ್ಲಿ ಸಂತೃಪ್ತಿಯನ್ನು ಕಾಣಬೇಕು, ಸಂತೋಷವನ್ನು ಕಾಣಬೇಕು. ಅವಾಗ ಮಾತ್ರ ನಾವು ಕಲ್ತಿದ್ದು ಕೂಡ ಸಾರ್ಥಕ ಆಗುತ್ತೆ. ಈಗ ಒಂದು ಪ್ರಶ್ನೆ ಬರುತ್ತೆ ನಿಮ್ಗೆ, ನೀವೆಲ್ಲರೂ ಕೂಡ ಈಗ ನೆಕ್ಸ್ಟ್ SSLC ಆದ ನಂತರ ಕಾಲೇಜಿಗೆ ಹೋಗ್ತೀರಾ. ಹಾಗಾದ್ರೆ ಕಾಲೇಜಿಗೆ ಏಕೆ ಹೋಗುತ್ತೀರಿ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾಕೆ ಹೋಗ್ಬೇಕು ಕಾಲೇಜಿಗೆ ನಾವು ಅಂದಾಗ, ಪ್ರಮುಖವಾಗಿ ಮೊದಲನೇದಾಗಿ ಜ್ಞಾನವನ್ನ ಪಡೆಯೋದಕ್ಕೆ, ಟು ಅಕ್ವೈರ್ ನಾಲೆಜ್. ಎರಡನೇದು ಟು ಅರ್ನ್ ಎ ಡಿಗ್ರಿ, ಪದವಿಯನ್ನು ಗಳಿಸುವುದಕ್ಕಾಗಿ. ಮತ್ತೊಂದು ಟು ಗೆಟ್ ಎ ಜಾಬ್, ಕೆಲಸ ಅಥವಾ ಉದ್ಯೋಗ ಪಡೆಯೋದಕ್ಕೆ ನೀವು ಕಾಲೇಜ್ಗೆ ಹೋಗ್ತೀರಾ. ಹೌದಲ್ವಾ? ಹೋಗ್ತೀವಿ, ನಿಮ್ಮ ಕಾಲೇಜ್ ಮುಗೀತು. ಕಾಲೇಜ್ ಆದ್ಮೇಲೆ ನೀವು ಒಂದು ಪ್ರಶ್ನೆ ಬರುತ್ತೆ, ನೀವು ಯಾಕೆ ಕೆಲಸ ಮಾಡಲು ಬಯಸುತ್ತೀರಿ? ವೈ ಡು ಯು ವಾಂಟ್ ಟು ವರ್ಕ್? ಯಾಕೆ ಕೆಲಸ ಮಾಡಬೇಕು? ಯಾಕಂದ್ರೆ ಅಲ್ಲಿ ಪ್ರಮುಖವಾಗಿ ಸ್ಯಾಲರಿ, ಸಂಬಳ. ಎಲ್ಲರೂ ಕೂಡ ಕೆಲಸ ಮಾಡೋದು ಸಂಬಳಕ್ಕೋಸ್ಕರ ತಾನೆ. ಸೊ ಇದು ಕೂಡ ಒಂದು ಕಾರಣ. ನೆಕ್ಸ್ಟ್ ಸ್ಟೇಟಸ್, ಅಂತಸ್ತು. ಒಳ್ಳೆ ಕೆಲಸ ಮಾಡ್ತಿದ್ರೆ ಅವನು ಸ್ಟೇಟಸ್ ಜಾಸ್ತಿ ಅಪ್ಪ ಅಂತ ಹೇಳ್ತಿರ್ತಾರೆ, ಅಂತಸ್ತಿಗೋಸ್ಕರ. ಜೊತೆಗೆ ಸೆಕ್ಯೂರಿಟಿ, ಭದ್ರತೆ. ನಾವ್ ಯಾಕೆ ಕೆಲಸಕ್ಕೆ ಸೇರ್ಬೇಕಂದ್ರೆ ನಮಗೆ ಸೆಕ್ಯೂರಿಟಿ ಬೇಕಪ್ಪ. ಸೆಕ್ಯೂರಿಟಿ ಅಂದ್ರೆ ಅದು ಸರ್ಕಾರಿ ಕೆಲಸ ಅಂದ್ರೆ ಸೆಕ್ಯೂರಿಟಿ. ಅದೆಲ್ಲದ ಜೊತೆಗೆ ನಮ್ಗೇನ್ ಬೇಕು, ಕೆಲಸದ ತೃಪ್ತಿ ಇರಬೇಕು. ಅಂದ್ರೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅದರ ಜೊತೆಗೆ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ, ಅಂದ್ರೆ ಸಮಾಜಕ್ಕೆ ಕೊಡುಗೆ. ನಾನು ಇಷ್ಟೆಲ್ಲ ಓದಿದ್ದೀನಿ, ಇಷ್ಟೆಲ್ಲ ಓದಿದ ಮೇಲೆ ಸಮಾಜಕ್ಕೆ ನಾನು ಏನು ಕೊಡುಗೆ ಕೊಡ್ತಾ ಇದ್ದೀನಿ?
ಸಮಾಜ ನನಗೇನ್ ಕೊಡ್ತು ಅನ್ನೋಕ್ಕಿಂತಲೂ ಸಮಾಜಕ್ಕೋಸ್ಕರ ನಾನೇನ್ ಕೊಟ್ಟೆ ಅನ್ನೋದಕ್ಕೋಸ್ಕರ ನಾವು ಏನೋ ಕೆಲಸ ಮಾಡಲು ಬಯಸುತ್ತೀವಿ. ಒಂದು ನಿಮ್ಮೆಲ್ಲರಿಗೂ ಕೂಡ ಆಸಕ್ತಿ ಬರೋಕ್ಕೋಸ್ಕರ ಒಂದು ಸಂಖ್ಯೆಯ ಒಂದು ಆಟವನ್ನ ಆಡೋಣ. ಓಕೆ, ಏನಪ್ಪಾ ಸಂಖ್ಯೆಯ ಆಟ? ಜಸ್ಟ್ ಹಾಫ್ ಎ ಮಿನಿಟ್, ಜಸ್ಟ್ ಹಾಫ್ ಮಿನಿಟ್ ಅಲ್ಲಿ ಮೊದಲಿಗೆ ನಾನು ಹೇಳ್ತೀನಿ, ಈಗ ತಕ್ಷಣ ಹೇಳ್ಬಿಡ್ತೀನಿ. ಈಗ ನಿಮ್ಮ ಕಣ್ಣು ಮುಚ್ಕೊಂಡ್ಬಿಟ್ಟು, ಕಣ್ಣು ಮುಚ್ಚಳ ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಅರ್ಧ ನಿಮಿಷದ ಎಷ್ಟು ಸಂಖ್ಯೆ ಎಣಿಸ್ಕೊಳ್ಳಿ. ಎಣಿಸಿ 1 2 3 4 ಎಣಿಸ್ಕೊಳ್ಳಿ ಮನಸ್ಸಲ್ಲಿ. ಓಕೆ, ಸ್ಟಾಪ್. ಓಕೆ, ಈಗ ಯಾರು ಸಂಖ್ಯೆ ಎಷ್ಟು ಮ್ಯಾಕ್ಸಿಮಮ್ ಬಂತು ಅದನ್ನು ಹೇಳಪ್ಪ. ನಿಂದ ಎಷ್ಟು ಬಂತು ಸಂಖ್ಯೆ? 45. ಓಕೆ, ನೀಲ ನಿಂದ ಎಷ್ಟು ಬಂತಮ್ಮ? 30. ಓಕೆ, 30. ನೆಕ್ಸ್ಟ್ ಜಯಶ್ರೀ 41. ನೆಕ್ಸ್ಟು ಋತಿಕ್ ಹೇಳು, ನಿಂದೆಷ್ಟು ಬಾ ಸಂಖ್ಯೆ? 42. ಓಕೆನಾ? ಡಿಫ್ರೆನ್ಸ್ ಇದೆಯಲ್ಲ, ಎಲ್ಲರ ಸಂಖ್ಯೆ ಒಂದೇ ಇದೆಯಾ ಅಂದ್ರೆ ಎಲ್ಲರೂ ಕೂಡ ಅವರು ಪಡ್ತಕ್ಕಂಥ ಶಿಕ್ಷಣ ಒಂದೇ ರೀತಿ ಆಗಿರೋದಿಲ್ಲ, ಅವರು ಮೆದುಳು ಒಂದೇ ರೀತಿ ಕೆಲಸ ಮಾಡ್ತಿರೋದಿಲ್ಲ. ಹೌದಾ? ಈಗ ನಾನು ತಕ್ಷಣ ಹೇಳಿದೆ. ಓಕೆ, ಸಿಡೌ. ಈಗ ಮತ್ತೊಂದ್ಸರಿ ಕಣ್ಮುಚ್ಚಿ, ಮತ್ತೆ ಹಾಫ್ ಮಿನಿಟ್ ಟೈಮ್ ಕೊಡ್ತೇನೆ. ಈಗ ಸಂಖ್ಯೆನ ಕೌಂಟ್ ಮಾಡಿ ಮನಸ್ಸಲ್ಲೇ. ಓಕೆ, ಸ್ಟಾಪ್. ಓಕೆ, ಈಗ ಆಗಲ್ಲ ಯಾರು ಹೇಳಿದ್ರಲ್ಲ ಅದನ್ನು ನೀನು ಹೇಳಪ್ಪ. ಈಗ ಎಷ್ಟಾಯ್ತು? 63. ಮುಂಚೆ ಎಷ್ಟಿತ್ತು? 45. ನೆಕ್ಸ್ಟ್ ನೀಲ ನಿಂದ ಎಷ್ಟಿತ್ತು ಮುಂಚೆ? ಈಗ ಎಷ್ಟಾಯ್ತು? 44 ಆಯ್ತು. ನೆಕ್ಸ್ಟ್ ಜಯಶ್ರೀ ನಿಂದ ಎಷ್ಟಿತ್ತು ಮುಂಚೆ? ಈಗ ಎಷ್ಟಾಯ್ತು? 47. ಋತಿಕ್ ಮುಂಚೆ ಎಷ್ಟಿತ್ತು? 42. ವರ್ಣ ಮುಂಚೆ ಎಷ್ಟಿತ್ತು? ಓಕೆ, ಮುಂಚೆ ಸಂಖ್ಯೆ ಕಡಿಮೆ ಇತ್ತು. ಹೌದಾ? ನೆಕ್ಸ್ಟ್ ಹೇಳಿದಾಗ ಏನಾಯ್ತು? ಸಂಖ್ಯೆ ಜಾಸ್ತಿ ಆಯ್ತು. ಯಾಕೆ? ಇವಾಗ ನಿಮ್ ಗುರಿ ಫಿಕ್ಸ್ ಆಯ್ತು. ಓ ಸರ್ ಏನಂತಾರೆ, ಓ ಸಂಖ್ಯೆ ಹೇಳ್ತಾರೆ ಗೊತ್ತಾಯ್ತು. ಅವಾಗ ನೀವು ಏನ್ ಸಂಖ್ಯೆ ಜಾಸ್ತಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಗುರಿ ಫಿಕ್ಸ್ ಆಯ್ತು. ಅಂದ್ರೆ ಜೀವನದಲ್ಲಿ ಗುರಿಯನ್ನ ಫಿಕ್ಸ್ ಮಾಡ್ಕೋಬೇಕು. ಗುರಿಯನ್ನು ಫಿಕ್ಸ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಒಂದು ಶ್ರದ್ಧೆ ಅನ್ನೋದು ಬರುತ್ತೆ. ಹೌದಾ? ಹಾಗಾದ್ರೆ ಈ ಒಂದು ಸಂಖ್ಯೆ ಆಟದಿಂದ ನಮ್ಗೆ ಏನ್ ಗೊತ್ತಾಯ್ತು? ವ್ಯಕ್ತಿ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಗುರಿ ಮುಖ್ಯ. ನಿಮ್ಗೆ ಮುಂಚೆ ಗುರಿ ಇದ್ದಿಲ್ಲ, ಏನೋ ಜಸ್ಟ್ ಸಂಖ್ಯೆ ಅಂತ ಹೇಳ್ಬಿಟ್ಟೆ. ನೆಕ್ಸ್ಟ್ ಒಂದು ಗುರಿ ಕೊಟ್ಟೆ, ಈಗ ಎಣಿಸಿ ಈ ಸಂಖ್ಯೆ ಅಂತ ಅಂದಾಗ ಅವಾಗ ಸಂಖ್ಯೆ ಅವಾಗ ಏನಾಯ್ತು? ನಿಮ್ಗೆ ಜಾಸ್ತಿ ಆಯ್ತು. ಹೌದಲ್ವಾ? ನಮ್ಗೆ ವೃತ್ತಿ ಮಾರ್ಗದರ್ಶನ, ಕ್ಯಾರಿಯರ್ ಗೈಡೆನ್ಸ್ ಅವಶ್ಯಕತೆ ಏನು, ಯಾಕೆ ಬೇಕು ಅಂದಾಗ ನೋಡಿ, ಕಳೆದ 1 ದಶಕದಲ್ಲಿ ಜಗತ್ತಿನಾದ್ಯಂತ ಇವತ್ತು ಯುವಕರು, ನೀವೆಲ್ಲ ಯುವಕರು ತಾನೆ, ವಿಭಿನ್ನ ಸವಾಲುಗಳನ್ನ ಎದುರಿಸ್ತಿದ್ದಾರೆ. ಯಾವ ಸವಾಲುಗಳು? ಎಲ್ಲರೂ ಓದ್ತಾರೆ ಆದ್ರೆ ಉದ್ಯೋಗ ಸಿಗೋದಿಲ್ಲ, ಅಂದ್ರೆ ನಿರುದ್ಯೋಗ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ನೆಕ್ಸ್ಟ್ ಕೌಶಲ್ಯ ಅಂತರ, ಎಲ್ಲರಲ್ಲಿ ಕೌಶಲ್ಯ ಒಂದ್ ರೀತಿ ಆಗಿರೋದಿಲ್ಲ. ಕೆಲವರಿಗೆ ಓದರಲ್ಲಿ ಹೆಚ್ಚಿನ ಒಂದು ಕೌಶಲ್ಯ ಇರುತ್ತೆ, ಕೆಲವರಿಗೆ ಡ್ರಾಯಿಂಗ್ ಮಾಡೋದ್ರಲ್ಲಿ ಹೆಚ್ಚಿನ ಒಂದು ಕೌಶಲ್ಯ ಇರುತ್ತೆ, ಇನ್ನು ಕೆಲವರಿಗೆ ಏನೋ ಒಂದು ಮೆಕ್ಯಾನಿಕಲ್ ವರ್ಕ್ ಅಲ್ಲಿ ಕೌಶಲ್ಯ ಇರುತ್ತೆ. ಹೌದಾ? ಅದಕ್ಕೆ ಕೌಶಲ್ಯದ ಅಂತರ. ವೃತ್ತಿಪರ ತರಬೇತಿಗಳು, ಸಾಕಷ್ಟು ಜನಕ್ಕೆ ಯಾವ ವೃತ್ತಿ ಆಯ್ಕೆ ಮಾಡ್ಕೊಂಡ್ರೆ ಹೆಂಗ್ ನಾವು ಮುಂದೆ ಜೀವನದಲ್ಲಿ ಮುಂದೆ ಬರುವುದಂಗೆ ಗೊತ್ತಿರೋದಿಲ್ಲ. ನಂತರ ಹೊಂದಾಣಿಕೆಯಾಗದೆ ಶೈಕ್ಷಣಿಕ ಕೋರ್ಸ್ಗಳು, ಕೆಲವೊಬ್ಬರು ಅವರ ಮನೆಯಲ್ಲೇ ಒತ್ತಾಯಕ್ಕೋಸ್ಕರ ತನ್ನ ಶೈಕ್ಷಣಿಕ ವೃತ್ತಿ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಶಿಕ್ಷಣ ಅಂದಾಗ ಬರೀ ಪುಸ್ತಕದಲ್ಲಿ ಕಲಿಸೋದ್ ಜೊತೆಗೆ ನಾವು ಮೌಲ್ಯಗಳನ್ನು ಕೂಡ ಕಲಿಸಬೇಕಾಗುತ್ತೆ. ಅದನ್ನು ಕೂಡ ನಾವು ಶಾಲೆಗಳು ಮಾಡ್ತಾ ಇದ್ದಾವೆ. ಇದನ್ನೇ ಹೇಳಿದೆ NEP 2020, NEP 2020 ಏನ್ ಹೇಳಿದೆ? NEP ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಏನ್ ಹೇಳಿದೆ ಅಂದ್ರೆ, ಶಿಕ್ಷಕರು ಅರಿತು ವೃತ್ತಿ ಮಾರ್ಗದರ್ಶನ, ವೃತ್ತಿ ಶಿಕ್ಷಣದ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದು, ಮಕ್ಕಳಿಗೆ ಹೇಳ್ಬೇಕು ಶಾಲೆಯಲ್ಲಿ ಇದ್ದಾಗ ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆಯದು ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ವೃತ್ತಿ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಈಗ ಸ್ವಯಂ ಅವಲೋಕನ, ಸೆಲ್ಫ್ ಇವ್ಯಾಲ್ಯುಯೇಷನ್ ಅಂತ ಹೇಳ್ತೀವಿ. ಏನು ಸ್ವಯಂ ಅವಲೋಕನ? ಸೆಲ್ಫ್ ಡಿಸ್ಕವರಿ ಅಂತ ಹೇಳ್ತೀವಿ. ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ನಾನು ಮುಂದೆ ಯಾವ ಕೋರ್ಸಿಗೆ ಹೋದ್ರೆ ಒಳ್ಳೆಯದು ಅನ್ನೋದನ್ನ ನೀವು ಕಣ್ಣು ಮುಚ್ಕೊಂಡ್ಬಿಟ್ಟು ಯೋಚನೆ ಮಾಡಿ. ಓಕೆ, ಸ್ಟಾರ್ಟ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕಣ್ಣು ಮುಚ್ಕೊಳ್ಳಿ, ಸ್ವಯಂ ಅವಲೋಕನ ಮಾಡ್ಕೊಳ್ಳಿ. ನಾನು ಈಗ SLC ಓದ್ತಾ ಇದ್ದೀನಿ. SLC ಓದಿದ ನಂತರ ನಾನು ಒಳ್ಳೆ ಮಾರ್ಕ್ಸ್ ತಗೊಳ್ತೀನಿ. ಒಳ್ಳೆ ಮಾರ್ಕ್ಸ್ ತಗೊಂಡ್ಮೇಲೆ ನಾನು ಯಾವುದೇ ಒಂದು ಕೋರ್ಸ್ ಜಾಯ್ನ್ ಆಗಬೇಕು. ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು, ಯಾವ ಕೋರ್ಸಿಗೆ ಜಾಯ್ನ್ ಆದ್ರೆ ನನ್ನ ಮುಂದಿನ ಜೀವನ, ನಮ್ಮ ಲೈಫ್ ಸೆಟಲ್ಮೆಂಟ್ ಆಗುತ್ತೆ, ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡ್ಕೊಳ್ಳಿ. ಯಾಕಂದ್ರೆ ಆಮೇಲೆ ಹೇಳ್ಬೇಕಾಗುತ್ತೆ
ನೀನೇನಾಗಬೇಕು, ಮುಂದೆ ಜೀವನದಲ್ಲಿ ಏನು ಬೇಕು ಅನ್ಕೊಂಡಿದೀಯಾ? ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಟೀಚರ್ ಆಗ್ಬೇಕಾ, ಇಲ್ಲ ಒಬ್ಬ ಒಳ್ಳೆ ರೈತನಾಗ್ಬೇಕಾ, ಸಾವಯವ ರೈತನಾಗ್ಬೇಕಾ? ಎಲ್ಲರೂ ಕೂಡ ಟೈಮ್ ಇರುತ್ತೆ, ಎಲ್ಲರಿಗೂ ಕೂಡ ಯೋಚನೆ ಮಾಡೋ ಟೈಮ್ ಇರುತ್ತೆ. ಕಾಣ್ತೀರಲ್ಲ, ಈಗ ಎಲ್ಲರೂ ಕೂಡ ನೀವು ಆಲೋಚನೆ ಮಾಡ್ಕೊಂಡಿದ್ರ, ಸ್ವಯಂ ಅವಲೋಕನ ಮಾಡ್ಕೊಂಡಿದ್ದೀರಾ. ಯಾಕೆ ನಾವು ಸ್ವಯಂ ಅವಲೋಕನ ಮಾಡ್ಕೊಳ್ಬೇಕು? ಏನು ಸ್ವಯಂ ಅವಲೋಕನ ಅಂದ್ರೆ ಏನು ಅಂದ್ರೆ, ಒಬ್ಬ ವ್ಯಕ್ತಿಯಾಗಿ ನಾವು ಯಾರೆಂದು ತಿಳಿದುಕೊಳ್ಳುವುದು. ನೀವು ಯಾರೀಗ? ನೀವು ಸ್ಟೂಡೆಂಟ್ಸ್ ಹೌದಲ್ವ, ನೀವು ವಿದ್ಯಾರ್ಥಿಗಳು ತಾನೆ. ತಿಳ್ಕೊಳ್ಳುವುದು ನಮ್ಮ ಇಷ್ಟಗಳು ಮತ್ತು ಇಷ್ಟ ಪಡೆದಿರುವಿಕೆಗಳು, ನಾವು ಯಾವುದನ್ನು ಇಷ್ಟಪಡ್ತೀವಿ, ಯಾವುದನ್ನು ಇಷ್ಟಪಡೋದಿಲ್ಲ, ಮತ್ತು ನಾವು ಜೀವನದಲ್ಲಿ ಏನನ್ನು ಸಾಧಿಸಲು ಬಯಸುತ್ತೇವೆ. ನಾವು ಮುಂದೆ ಜೀವನದಲ್ಲಿ ಏನು ಸಾಧಿಸಬೇಕು, ನಾನು ಅದೇ ಗುರಿ ಇರ್ಬೇಕಂತ ಹೇಳಿದ್ನಲ್ಲ, ಏನು ಸಾಧಿಸಬೇಕು ಎಂಬುದು ಕುರಿತು ಪ್ರತಿಬಿಂಬಿಸುವುದು ಇದು ಒಳಗೊಂಡಿರುತ್ತೆ. ಅದರ ಜೊತೆಗೆ ನಮ್ಮ ಬಗ್ಗೆ ಹೆಚ್ಚಿನದನ್ನು ನಾವು ಕಂಡುಕೊಳ್ಳುತ್ತಿರುವಾಗ ನಮ್ಮ ಮೂಲ ತತ್ವಗಳು ಮತ್ತು ಜೀವನದ ಸಾಮರ್ಥ್ಯ ಏನೆಂಬುದನ್ನು ನಾವು ಸಹ ಕಲಿಯಬಹುದು. ಅದಕ್ಕೋಸ್ಕರ ನಾವು ನಮ್ಮಷ್ಟು ನಾವೇ ಏನ್ ಮಾಡಬೇಕು? ಸ್ವಯಂ ಅವಲೋಕನ ಮಾಡ್ಕೊಳ್ಬೇಕು. ಅಂದ್ರೆ ಸ್ವಯಂ ತಿಳುವಳಿಕೆ, ಆಸಕ್ತಿ ಬರುತ್ತೆ, ಭರವಸೆಗಳು ಮತ್ತು ಕನಸುಗಳು ಬರ್ತವೆ. ನೆಕ್ಸ್ಟ್ ವೃತ್ತಿ ಅನ್ವೇಷಣೆ, ಯಾವುದು ವೃತ್ತಿ ಆಯ್ಕೆ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆಯದು ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಯಂ ಅವಲೋಕನ ಮಾಡ್ಕೊಂಡ ನಂತರ ಗುಂಪು ಚರ್ಚೆ. ಈಗ ನಿಮ್ಮಲ್ಲಿ ನೀವೇ ಗುಂಪಾಗಿ ಚರ್ಚೆ ಮಾಡ್ಕೊಳ್ಬೇಕು. ಏನ್ ಚರ್ಚೆ? ಪರಸ್ಪರ. ನೀವೆಲ್ಲರೂ ಈಗ 10ನೇ ತರಗತಿಯಲ್ಲಿ ಇದ್ದೀರಿ. ನಿಮ್ಮ 10ನೇ ತರಗತಿಯ ನಂತರ ಯೋಜನೆ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನಿಮ್ಮ SLC ನಂತರದ ಯೋಜನೆಗಳೇನು? ನೀವು ಬಯಸಿದನ್ನು ಮಾಡಲು ನಿಮಗೆ ಸಾಧ್ಯವಾಗಬಹುದಾ ಎಂಬ 2 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೀವು ಈಗ ಮಾತಾಡಬೇಕಾಗುತ್ತೆ. ಓಕೆ, ಈಗ ಸ್ವಯಂ ಅವಲೋಕನ ಮಾಡ್ಕೊಂಡಿದ್ದೀವಿ. ನೀನು ಏನಕ್ಕೆ ಅನ್ಕೊಂಡಿದೀಯಾ? ಡಾಕ್ಟರ್ ಅಂತ ಅನ್ಕೊಂಡಿದ್ಯಾ? ಓಕೆ, ವೆರಿ ಗುಡ್. ರಮ್ಯ ಟೀಚರ್ ಅಂತ ಅನ್ಕೊಂಡಿದ್ಯಾ? ಓಕೆ. ಸಿದ್ಧ, ನೀನು ಸೈಂಟಿಸ್ಟ್ ಆಗುವಂತ ಅನ್ಕೊಂಡಿದ್ಯಾ? ಜಯಶ್ರೀ ಡಾಕ್ಟರ್. ಓಕೆ, ಹಾಗಾದ್ರೆ ಎಲ್ಲರೂ ಕೂಡ ಅಭಿರುಚಿಗಳು, ಎಲ್ಲರ ಒಂದು ಗುರಿ, ಎಲ್ಲರ ಒಂದು ಉದ್ದೇಶ ಒಂದೇ ಆಗಿದೆಯಾ? ಒಂದೇ ಆಗಿದೆಯಾ? ಇಲ್ಲ, ಬೇರೆ ಬೇರೆ ಆಗಿದೆ. ಓಕೆನಾ? ಸರಿ, ಕೂತ್ಕೊಳ್ಳಿ. ಈಗ ಎಲ್ಲರೂ ಕೂಡ ನಿಮ್ಮ ಗುರಿಗಳನ್ನ ಹೇಳ್ಕೊಂಡಿದ್ದೀರಾ? ಈ ಅಂಶಗಳನ್ನು ಪಟ್ಟಿ ಮಾಡಬಹುದು. ಈ ನಿಟ್ಟಿನಲ್ಲಿ ನಾವು ಒಂದು ವಿಡಿಯೋವನ್ನ ನೋಡೋಣ. ಈ ಒಂದು ಬ್ಯೂಟಿಫುಲ್ ಒಂದು ವಿಡಿಯೋ ಬರುತ್ತೆ, 3 ಮಿನಿಟ್ಸ್ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋ ನೋಡಿದ ಮೇಲೆ ಈ ನೀವೇ ಹೇಳಿದ್ರಲ್ಲ, ಅವರು ನಿಮ್ಮಲ್ಲಿ ಏನಾದ್ರು ಬದಲಾವಣೆ ಆಯ್ತಾ ಅಂತ ನೋಡ್ಕೊಳ್ಬೇಕು.
20 ಸೆಕೆಂಡ್ಗಳ ಒಂದು ವಿಡಿಯೋ ನೋಡಿದಿರಾ? ಜಾಕಿ ಚಾನ್ ರವರು ಒಬ್ಬ ವಿದ್ಯಾರ್ಥಿ, ಆರ್ಡಿನರಿ ವಿದ್ಯಾರ್ಥಿ, ಆ ಆರ್ಡಿನರಿ ವಿದ್ಯಾರ್ಥಿಯನ್ನ ಒಬ್ಬ ಉತ್ತಮವಾದಂತ ಕರಾಟೆ ಪಟುವಾಗಿ ಮಾಡ್ತಾನೆ. ಹಾಗಾದ್ರೆ ಅವನು ಉತ್ತಮವಾದ ಕರಾಟೆ ಪಟು ಆಗ್ಬೇಕಂದ್ರೆ ಏನ್ ಕಾರಣ ಆಯ್ತು? ಅವನು ಪಟ್ಟಂತ ಶ್ರಮ, ಮತ್ತೆ ಅವನಿಗೆ ಛಲ, ಮತ್ತೆ ಪ್ರಯತ್ನ, ಗುರಿ. ನಾನು ಏನಾದ್ರೂ ಮಾಡಿ ನಾನು ಸಾಧಿಸಲೇಬೇಕು. ಅವಲೋಕನ ಮಾಡ್ತಾ ಉದ್ದೇಶ ಏನಂದ್ರೆ ನಾನು ಮತ್ತು ನನ್ನ ಕನಸು. ನಾನು ಕನಸು ಕಾಣಬೇಕು. ಇವತ್ತು ನೀವು ಕನಸು ಕಾಣದೇ ಇದ್ರೆ ಮುಂದೆ ಅದು ಈಡೇರೋಕೆ ಸಾಧ್ಯ ಇಲ್ಲ. ಕನಸು ಕಾಣಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಕನಸಿನ ಬಗ್ಗೆ, ಮಲಗಿಕೊಂಡಾಗ ಕಾಣೋದು ನಿಜವಾದ ಕನಸಲ್ಲ, ಮಲಗಿಕೊಳ್ಳದ ಹಾಗೆ ಕಾಣುವುದೇ ನಿಜವಾದ ಕನಸು. ಮಲಗಕ್ ಬಿಡಬಾರ್ದು, ಕನಸು ಹಂಗ್ ಕಾಣಬೇಕು ಅಂತ ಅವ್ರು ಹೇಳ್ತಾರೆ. ಹಂಗೆ ನಾನು ಮತ್ತು ನನ್ನ ಕನಸು, ಓಕೆನಾ, ನನ್ನ ಸಾಮರ್ಥ್ಯ ಮತ್ತು ನನ್ನ ಆಸಕ್ತಿ. ಹೆಂಗ್ ಕನಸು ಕಾಣಬೇಕು? ಏನ್ ಕಾಣಬೇಕು? ಕೆಲವೊಬ್ರು ಒಂದೇ ಸರಿಗೆ ಯಾರೋ ಹೇಳ್ತಾ ಅಂದ್ಬಿಟ್ಟು ಇನ್ನೊಬ್ರು ನಾನು ಡಾಕ್ಟರ್ ಆಗ್ಬೇಕು. ನೋಡಿ, ನನ್ನ ಸಾಮರ್ಥ್ಯ ಇದೆಯಾ? ನೋಡಿ, ನನ್ನ ಸಾಮರ್ಥ್ಯ ಮತ್ತು ಆಸಕ್ತಿ ತಕ್ಕಂತೆ ನಾವು ಗುರಿ ಇಟ್ಕೊಳ್ಬೇಕು. ಮತ್ತು ವೃತ್ತಿ ಪ್ರಪಂಚ ತಿಳುವಳಿಕೆ ಇರಬೇಕು. ಏನು ವೃತ್ತಿ ಆಯ್ಕೆ ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋ ಬಗ್ಗೆ ತಿಳುವಳಿಕೆ ಇರಬೇಕು. ನೆಕ್ಸ್ಟ್, ಕ್ಷೇತ್ರ ಮತ್ತು ವೃತ್ತಿಯ ಆಯ್ಕೆ. ನಿಮ್ಮ ಆಸಕ್ತಿ ಇರಬೇಕು. ಆಸಕ್ತಿ ಇರೋ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಯಶವಂತ್ ಹೇಳಿದ ಅವನು ಡಾಕ್ಟರ್ ಆಗಲ್ಲ, ಯಾಕೆ? ಅವನಿಗೆ ಆಸಕ್ತಿ ಇಲ್ಲ. ಕೆಲವೊಬ್ರಿಗೆ ಡಾಕ್ಟರ್ ಆಗಿ ಇಂಟ್ರೆಸ್ಟ್ ಇಲ್ಲ, ಕೆಲವು ಟೀಚರ್ ಆಗಿ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ. ಒಂದು ಆಸಕ್ತಿ ಇಂಪಾರ್ಟೆಂಟು, ಕ್ಷೇತ್ರ ಇಂಪಾರ್ಟೆಂಟು. ನೆಕ್ಸ್ಟ್, ಕೋರ್ಸ್ ಮತ್ತು ಸಂಸ್ಥೆಯ ಆಯ್ಕೆ. ಹಾಗಾದ್ರೆ ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡಬೇಕು ಮತ್ತು ಯಾವ ಸಂಸ್ಥೆಯನ್ನು ಆಯ್ಕೆ ಮಾಡಬೇಕು ಅನ್ನೋದು ಕೂಡ ಪ್ರಮುಖವಾದಂತ ವಿಷಯ ಆಗಿದೆ. ಇಲ್ಲಿ ಒಂದು ಚಾರ್ಟ್ ಬರುತ್ತೆ. ನಮ್ಮ ILP ಕೊಠಡಿಯಲ್ಲಿ ಒಂದು ಚಾರ್ಟ್, ದೊಡ್ಡ ಚಾರ್ಟ್ ಇದೆ. ಅದೇ ಚಾರ್ಟ್ ಇಲ್ಲಿರೋದು. ಈ ಒಂದು ಚಾರ್ಟ್ ಏನ್ ಹೇಳುತ್ತೆ? ILP, ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್. ನೋಡಿ, ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಸಂಸ್ಥೆಯವರು ನಮಗೋಸ್ಕರ ನಮ್ಮ ಶಾಲೆಯಲ್ಲಿ ಏನ್ ಮಾಡಿದ್ದಾರೆ? ಒಂದು ರೂಮ್ ಕೊಟ್ಟಿದ್ದಾರೆ. ಆ ರೂಮ್ ಅಲ್ಲಿ ಒಂದು ಪ್ರಾಜೆಕ್ಟರ್ ಇದೆ, ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ, ಮಟೀರಿಯಲ್ಸ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಕ್ಯಾರಿಯರ್ ಗೈಡೆನ್ಸ್ ಚಾರ್ಟ್ ಕೂಡ ಕೊಟ್ಟಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ ಗೋಡೆ ಮೇಲೆ. ಅದೇ ಚಾರ್ಟ್ ಇದು. ಈ ಚಾರ್ಟ್ ಏನ್ ಹೇಳುತ್ತೆ? ಸೊ ILP ಸಂಸ್ಥೆಯವರು ಹೇಳಿದ್ರು ಈ ಒಂದು ಚಾರ್ಟ್, ಇಂಡಿಯಾ ಲಿಟರಸಿ ಪ್ರಾಜೆಕ್ಟ್ ನವರು ಏನ್ ಕೊಟ್ಟಿದ್ದಾರೆ? ನೀವು ಇಲ್ಲಿ 10th ಸ್ಟ್ಯಾಂಡರ್ಡ್ ಶಾಲೆ, ಇಲ್ಲಿಂದ ನೆಕ್ಸ್ಟ್ ವೇರ್ ಡು ಐ ಗೋ ಫ್ರಮ್ ಹಿಯರ್, ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಬಲ್ಬ್ ಕೊಟ್ಟಿದ್ದಾನೆ, ನಿಮ್ ತಲೆಯಲ್ಲಿ ಬರ್ತಾ ಇರುತ್ತೆ. ವೇರ್ ಡು ಐ ಗೋ ಫ್ರಮ್ ಹಿಯರ್, ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಆಪ್ಷನ್ಸ್ ಇದಾವೆ, ಸಾಕಷ್ಟು ಆಪ್ಷನ್ಸ್ ಇದಾವೆ. ನೋಡಿ, ಇಲ್ಲಿ ಹೋದಾಗ, ಇಲ್ಲಿ ಬಂದಾಗ ನಿಮಗೆ ಆಪ್ಷನ್ಸ್ ಏನ್ ತೆರೆದುಕೊಳ್ತವೆ ಅಂದ್ರೆ ಪ್ರೀ ಯೂನಿವರ್ಸಿಟಿ ಕೋರ್ಸ್ PUC ತೆರೆದುಕೊಳ್ಳುತ್ತೆ. ಆ PUC ನಲ್ಲಿ ಸೈನ್ಸ್ ಇದೆ, ಕಾಮರ್ಸ್ ಇದೆ, ಆರ್ಟ್ಸ್ ಇದೆ. ಸೈನ್ಸು, ಆರ್ಟ್ಸ್, ಕಾಮರ್ಸ್ 3 ಕಾಂಬಿನೇಷನ್ ಇದಾವೆ. ಇವು ಬೇಡ ಅಂದ್ರೆ ನೆಕ್ಸ್ಟ್ ಹಾಗೆ ಹೋಗಿ ಇಲ್ಲಿ ಕೆಲವೊಂದು ಕೋರ್ಸ್ಗಳಿದಾವೆ. ಕರೆಸ್ಪಾಂಡೆನ್ಸ್ ಕೋರ್ಸ್ ಇದಾವೆ, ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸ್ ಇದಾವೆ, ಹಾಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿದಾವೆ. ಹಾಗೆ ಹೋದಾಗ ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೋರ್ಸ್ ಇದಾವೆ, ಹಾಗೆ ವೊಕೇಶನಲ್ ಕೋರ್ಸ್ ಇದಾವೆ, ಹಾಗೆ NITF ಅಂತ ಕೋರ್ಸ್ ಇದೆ, ಡಿಪ್ಲೊಮಾ ಕೋರ್ಸ್ ಇದಾವೆ, ಪಾಲಿಟೆಕ್ನಿಕ್ಸ್ ಇದಾವೆ. ಮತ್ತೆ GTDC ಅಂತ ಇತ್ತೀಚೆಗೆ ಹೊಸದಾಗಿ ಬಂದಿದೆ. ಏನು GTDC ಅಂದ್ರೆ ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ. ಇವೆಲ್ಲ ಒಂದು ಆಯ್ಕೆಗಳು. ಮತ್ತೆ ಟೊಯೋಟಾ ಕಿರ್ಲೋಸ್ಕರ್, ಹೌದಾ, ಬೋಸ್ಟ್ ಅಂತ ಒಂದು ಕಂಪನಿಗಳಿದಾವೆ. ಎಲ್ಲ ಆಪ್ಷನ್ಸ್ ಇದಾವೆ. ಆದ್ರೆ ಓದ್ಬೇಕಂತ ಛಲ ಇರ್ಬೇಕು ಅಷ್ಟೇ. ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕು? ನಿಮ್ಮ ಆಸಕ್ತಿ ತಕ್ಕಂತೆ. ಉದಾಹರಣೆಗಾಗಿ ಕೆಲವರಿಗೆ ಸೈನ್ಸ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಅವರು ಸೈನ್ಸ್ ಕಾಂಬಿನೇಷನ್ ಆಯ್ಕೆ ಮಾಡ್ಕೊಳ್ಬೇಕು. ಎಲ್ಲರೂ ಸೈನ್ಸ್ ಮಾಡೋಕ್ಕಾಗಲ್ಲ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾತ್ರ ಮಾಡಿ. ನಾನು ಒಂದ್ ವೇಳೆ ಸೈನ್ಸ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಆಪರ್ಚುನಿಟೀಸ್ ಇದಾವೆ ನೋಡಿ. PUC ಸೈನ್ಸ್ ಮಾಡಿದ್ರೆ 2 years ಕೋರ್ಸ್, 2 ವರ್ಷ ಕೋರ್ಸಿಗೆ ಎಷ್ಟು ಹಣ ಖರ್ಚಾಗುತ್ತೆ? ಸುಮಾರು 1 ಲಕ್ಷದಿಂದ 2.5 ಲಕ್ಷ ಖರ್ಚಾಗಬಹುದು 2 ವರ್ಷದಲ್ಲಿ. ಅವಾಗ PUC ಅದರಲ್ಲಿ PCMB ಅಂತ ಇದೆ, PCHSS ಇದೆ, PCMC ಅಂತ ಇದೆ, PCNS ಅಂತ ಇದೆ, ಸಾಕಷ್ಟು ಕೋರ್ಸ್ಗಳಿದಾವೆ. ಇವೆಲ್ಲ ಕೋರ್ಸ್ ಮಾಡಿದ ಮೇಲೆ ನಿಮಗೆ PUC ಆದ ನೆಕ್ಸ್ಟ್ ಮತ್ತೇನ್ ಮಾಡಬೇಕು? BSc ಮಾಡ್ಬೋದು. ನೋಡಿ, BSc ಮಾಡ್ಬೋದು, BCA ಮಾಡ್ಬೋದು, B ಆರ್ಕಿಟೆಕ್ಟ್ ಮಾಡ್ಬೋದು, ಟೆಕ್ನಿಕಲ್ ಎಂಟ್ರಿಗೆ ಹೋಗ್ಬೋದು, ಹೌದಾ, BE ಮಾಡ್ಬೋದು. ನೋಡಿ, ಇಷ್ಟೆಲ್ಲ BAMS ಮಾಡ್ಬೋದು, B.Pharm ಮಾಡ್ಬೋದು. ಎಲ್ಲ ಎಷ್ಟು ಸಾಧ್ಯಕ್ಕೋ ಅಷ್ಟು ಮಾಡ್ಬೋದು. BSc ಅಗ್ರಿಕಲ್ಚರ್ ಮಾಡ್ಬೋದು.
ಹೌದಾ? ಎಷ್ಟು ಕೋರ್ಸ್ ಬೇಕು ಎಲ್ಲ ಕೋರ್ಸ್ಗಳನ್ನ ನೀವು ಮಾಡ್ಬೋದು. ಯಾವಾಗ? PUC ಸೈನ್ಸ್ ಮಾಡಿದ್ರೆ. ನೆಕ್ಸ್ಟ್ ಒಂದು ವೇಳೆ ನಂಗೆ ಇಂಟ್ರೆಸ್ಟ್ ಇಲ್ಲಪ್ಪ PUC ಸೈನ್ಸ್, ನೆಕ್ಸ್ಟ್ ಕಾಮರ್ಸ್ ಮಾಡ್ಬೋದು. ಕಾಮರ್ಸ್ ಅಲ್ಲಿ ಕೂಡ ಒಳ್ಳೆ ಅವಕಾಶಗಳಿದೆ ಇವತ್ತು. ಕಾಮರ್ಸ್ ಮಾಡಿದ್ರೆ ಅದು ಕೂಡ 2 years ಕೋರ್ಸು. ಅದು ಮಾಡಿದ್ರೆ ನಿಮಗೆ ಸಾಕಷ್ಟು ಕೋರ್ಸ್ ಬರ್ತವೆ. ಸೊ ಅಲ್ಲಿ MBA ಮಾಡ್ಬೋದು, BCom ಮಾಡ್ಬೋದು, BBM ಮಾಡ್ಬೋದು, ಹೌದಾ, LLB ಮಾಡ್ಬೋದು. ಇಲ್ಲಿ ಕೂಡ ಸಾಕಷ್ಟು ಆಪ್ಷನ್ಸ್ ಇದಾವೆ. ಆನಂತರ ಇಲ್ಲ ನಂಗೆ ಆ ಸೈನ್ಸು ಇಂಟ್ರೆಸ್ಟ್ ಇಲ್ಲ, ಕಾಮರ್ಸ್ ಇಂಟ್ರೆಸ್ಟ್ ಇಲ್ಲ, ಆರ್ಟ್ಸ್ಗೆ ಹೋಗ್ಬೋದು. ಆರ್ಟ್ಸ್ಗೆ ಹೋದ್ರೆ ಅಲ್ಲಿ BA ಮಾಡ್ಬೋದು, LLB ಮಾಡ್ಬೋದು, LLM ಮಾಡ್ಬೋದು. ಎಲ್ಲ ಕೋರ್ಸ್ಗಳು ಕೂಡ ನೀವು ಆಯ್ಕೆ ಮಾಡ್ಕೊಳ್ಬೋದು. ಅಂದ್ರೆ ಡಿಗ್ರಿ ತಗೊಳ್ತೀರಾ. ಡಿಗ್ರಿ ಆದ್ಮೇಲೆ ನನಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ನಮಗೆ ಆಸಕ್ತಿ ಇದೆ, ನಾನು IAS ಆಗ್ಬೋದು, ಅಂದ್ರೆ ನಾನು KS ಮಾಡಬೇಕು, IAS ಮಾಡಬೇಕು, ನಾನು DC ಆಗಬೇಕು, ತಹಶೀಲ್ದಾರ್ ಆಗಬೇಕು ಅಂತಂದ್ರೆ ಇವೇನ್ ಮಾಡಬೇಕು? ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕಾಗುತ್ತೆ. IAS, ಹೌದಾ, ಎಕ್ಸಾಮ್ ಬರೀಬೇಕಾಗುತ್ತೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮ್ ಬರೀಬೇಕಾಗುತ್ತೆ. ಇಲ್ಲ KPC ಎಕ್ಸಾಮ್ ಬರೀಬೇಕಾಗುತ್ತೆ. ಹೌದಾ, KS ಎಕ್ಸಾಮ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಅದು ಬರೀಬೇಕಂದ್ರೆ ಏನ್ ಬೇಕು? ಡಿಗ್ರಿ ಅತ್ಯಂತ ಅವಶ್ಯಕ. ಇಷ್ಟೆಲ್ಲ ಆಯ್ಕೆಗಳು ನಿಮಗಿದ್ದಾವೆ. ಇಲ್ಲ ಸರ್ ಇದು ಯಾವ್ದು ಆಯ್ಕೆ ಇಲ್ಲ ಅಂದಾಗ ITI ಹೋಗ್ಬೋದು, ಡಿಪ್ಲೊಮಾ ಹೋಗ್ಬೋದು, ಇಲ್ಲ ಪ್ಯಾರಾಮೆಡಿಕಲ್ ಕೋರ್ಸ್ ಹೋಗ್ಬೋದು. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಜಸ್ಟ್ SLC ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಬಿಡ್ತಾರೆ. ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿಬಿಟ್ಟು ಇವತ್ತು ನರ್ಸ್ ಆಗ್ಬಿಡ್ತಾರೆ. ಪ್ಯಾರಾಮೆಡಿಕಲ್ ಕೋರ್ಸ್ ಬರೀ ನರ್ಸ್ ಅಷ್ಟೇ ಅಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಅಂತ ಬರುತ್ತೆ, ಅಲ್ಲಿ ಸಾಕಷ್ಟು ಕೋರ್ಸ್ಗಳು ಬರ್ತವೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ ನಾನು ಈಗ. ಓಕೆ, ಹಾಗಾದ್ರೆ ಈ ಒಂದು ILP ಚಾರ್ಟ್ ಬಗ್ಗೆ ಅರ್ಥ ಆಯ್ತಲ್ವಾ? ಓಕೆ, ಅದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡಿದೆ ನೋಡಿ. ಈಗ ಏನು? ಆಫ್ಟರ್ 10th PUC ಇಲ್ಲ ಡಿಪ್ಲೊಮಾ ಇಲ್ಲ ITI, ಇಲ್ಲ PUC ಮಾಡಿದ್ರೆ ಸೈನ್ಸು, ಕಾಮರ್ಸ್, ಆರ್ಟ್ಸ್, ಇಲ್ಲ ಡಿಪ್ಲೊಮಾಗೆ ಹೋದ್ರೆ ಪಾಲಿಟೆಕ್ನಿಕ್ ಇಲ್ಲ ನಾನ್ ಪಾಲಿಟೆಕ್ನಿಕ್ ಅಂದ್ರೆ ಪ್ಯಾರಾಮೆಡಿಕಲ್. ನೆಕ್ಸ್ಟ್ ITI ಹೋದ್ರೆ ITI ಕೋರ್ಸು ಇಲ್ಲ ನಾನ್ ಅದರ್ ವೊಕೇಶನಲ್ ಕೋರ್ಸ್ ಕೂಡ ಕಂಡು ಬರ್ತವೆ. ಯಾವ್ದು ಬೇಕಾದ್ರೂ ನೀವು ತಗೋಬಹುದು. ನೋಡಿ ಹೇಳ್ತಾನೆ, ಸೈನ್ಸ್ ತಗೊಂಡ್ರೆ ಆಲ್ ಆಪ್ಷನ್ಸ್ ಓಪನ್. ನೀವೇನಾದ್ರು PUC ಸೈನ್ಸ್ ಮಾಡಿದ್ರೆ ಎಲ್ಲ ಆಪ್ಷನ್ಸ್ ಓಪನ್ ಆಗ್ತವೆ. ಈ ಒಂದು PUC ಸೈನ್ಸ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. PUC ಮಾಡಿ ನೆಕ್ಸ್ಟ್ ನೀವು BSc ಹೋಗ್ಬೋದು, ಇಲ್ಲ BCom ಮಾಡ್ಬೋದು, ಇಲ್ಲ BBM ಮಾಡ್ಬೋದು, ಇಲ್ಲ BCA ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಯಾವಾಗ? PUC ಸೈನ್ಸ್ ಮಾಡಿದ್ರೆ. ಕಾಮರ್ಸ್ ಮಾಡಿದ್ರೆ ಯು ಕಾಂಟ್ ಜಂಪ್ ಬ್ಯಾಕ್ ಟು ಸೈನ್ಸ್ ಸ್ಟ್ರೀಮ್. ನೀವೇನಾದ್ರೂ ಕಾಮರ್ಸ್ ಮಾಡಿದ್ರೆ ಮತ್ತೆ ಸೈನ್ಸ್ಗೆ ಹೋಗಕ್ಕಾಗಲ್ಲ, BSc ಮಾಡಕ್ಕಾಗಲ್ಲ. ಅದಕ್ಕೆ PUC ಸೈನ್ಸ್ ಮಾಡಿದ್ರೆ ನೀವೆಲ್ಲ ಕೋರ್ಸ್ ಕೂಡ ಆಯ್ಕೆ ಮಾಡೋಕೆ ನಿಮಗೆ ಸಿಗುತ್ತೆ. ಓಕೆನಾ? ಅಂದ್ರೆ ನಿಮ್ಮ ಆಸಕ್ತಿ ಪ್ರಕಾರ ನೀವು ಆಯ್ಕೆ ಮಾಡ್ಕೋಬಹುದು. ಆಯ್ಕೆಗಳು ಅಷ್ಟೇ ಅಲ್ಲ, ಇದಕ್ಕಿಂತ ಇನ್ನೂ ಅನೇಕ ಆಯ್ಕೆಗಳಿದ್ದಾವೆ. ಹೊಸ ಕೋರ್ಸ್ಗಳು ಬರ್ತಾ ಇದ್ದಾವೆ, ವರ್ಷ ಹೊಸ ಕೋರ್ಸ್ ಬರ್ತಾ ಇದ್ದಾವೆ. ನೀವು ವಿಜ್ಞಾನ ವಿಷಯ ತೆಗೆದುಕೊಂಡಿದ್ದಲ್ಲಿ PUC ಇನ್ನು BA ಅಥವಾ BCom ಕೂಡ ಮಾಡಬಹುದು, ಯಾವಾಗ ಸೈನ್ಸ್ ತಗೊಂಡಿದ್ರೆ. ಆದ್ರೆ ನೀವು ವಾಣಿಜ್ಯ ಕಲೆ ತೆಗೆದುಕೊಂಡ್ರೆ ತದನಂತರ ವಿಜ್ಞಾನ ವಿಷಯಗಳನ್ನ ಅಧ್ಯಯನ ಮಾಡಲು ಅವಕಾಶ ಇರಲಿಲ್ಲ. ನೀವು SLC ನಂತರ ಉದ್ಯೋಗ ಮಾಡಲು ಬಯಸಿದ್ರೆ ವೃತ್ತಿಪರ ITI ಉನ್ನತ ತರಬೇತಿ ಬಗ್ಗೆ ತಿಳಿಸ್ತಕ್ಕಂಥದ್ದು ಮುಖ್ಯವಾಗಿರುತ್ತೆ. ಸೊ ಒಟ್ಟಿನಲ್ಲಿ ಕಲೆ ಮತ್ತು ವಾಣಿಜ್ಯ ವಿಭಾಗದಲ್ಲಿ PUC ಮಾಡಿದ್ರೆ ಕನ್ನಡ, ಇಂಗ್ಲಿಷ್ ಮಾಧ್ಯಮ ಆಯ್ಕೆ ಮಾಡಲು ಅವಕಾಶವಿದೆ. ಕನ್ನಡದಲ್ಲಿ ಕೂಡ ನೀವು ಕಾಮರ್ಸ್ ಮಾಡ್ಬೋದು, ಕನ್ನಡದಲ್ಲಿ ಕೂಡ ಆರ್ಟ್ಸ್ ಮಾಡ್ಬೋದು. ಸೊ ವಿಜ್ಞಾನ ವಿಭಾಗದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಬೇಕು. ಆದ್ರೆ ಒಂದು ಆಪ್ಷನ್ ಏನಪ್ಪಾ ಅಂದ್ರೆ, ನೀವು ಸೈನ್ಸ್ ಏನಾದ್ರು ಮಾಡೋದಾದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಾಡ್ಬೋದು. ಅದೇ ಕಾಮರ್ಸು ಇಲ್ಲ ಆರ್ಟ್ಸ್ ಮಾಡಿದ್ರೆ ಇಲ್ಲ ಕನ್ನಡದಲ್ಲಾದ್ರೂ ಮಾಡ್ಬೋದು, ಇಲ್ಲ ಇಂಗ್ಲಿಷ್ ಅಲ್ಲಾದ್ರೂ ಮಾಡ್ಬೋದು. ಈಗ ನಾನು ಹೇಳಿದೆ SLC ನಂತರ ನಿಮಗೆ 4 ಆಯ್ಕೆಗಳಿದಾವೆ. ಒಂದು ಅಕಾಡೆಮಿಕ್ಸ್ ಅಂದ್ರೆ PUC ಮಾಡ್ತಕ್ಕಂಥದ್ದು, ಇಲ್ಲ ಟೆಕ್ನಿಕಲ್ ಕೋರ್ಸ್ ಈ ತರ ಹೇಳಿದೆ ITI, ಡಿಪ್ಲೊಮಾ, ವೊಕೇಶನಲ್ ಟ್ರೈನಿಂಗ್ ಕೋರ್ಸ್ ಮಾಡ್ಬೋದು, ಕೆಲವೊಂದು ಸರ್ಟಿಫಿಕೇಟ್ ಕೋರ್ಸ್ ಕೂಡ ಮಾಡ್ಬೋದು, ಅಂದ್ರೆ ಕಂಪ್ಯೂಟರ್ ಕೋರ್ಸ್ ಅಂತ ಮಾಡ್ಬೋದು. ಇವೆಲ್ಲ ಕೂಡ ಆಯ್ಕೆಗಳು ಇದಾವೆ. ಅಕಾಡೆಮಿಕ್ಸ್ ಅಂದ್ರೆ ಯಾವುದು? ಅದೇ ಆರ್ಟ್ಸು, ಸೈನ್ಸು, ಕಾಮರ್ಸ್. ಅಕಾಡೆಮಿಕ್ಸ್ ಅಂದ್ರೆ ಅದರಲ್ಲಿ PUC ಸೈನ್ಸ್ ಓದಿದ್ರೆ ಏನೆಲ್ಲ ನಿಮಗೆ ಅವಕಾಶಗಳಿದಾವೆ. ಇಲ್ಲಿ ವಿದ್ಯಾರ್ಥಿ ಸೈನ್ಸ್ ಮಾಡಿದ್ರೆ IIT JEE ಎಕ್ಸಾಮ್ ಬರಿಬಹುದು, AIEE ಎಕ್ಸಾಮ್ ಬರಿಬಹುದು, AIPMT ಎಕ್ಸಾಮ್ ಬರಿಬಹುದು, CET ಬರಿಬಹುದು. ಇಷ್ಟೆಲ್ಲ ನಾವು ಬರೆದ್ಬಿಟ್ಟು ಅವನಲ್ಲಿ ಒಂದು ನಾಲೆಜ್ ಅನ್ನು ಹೆಚ್ಚಿಗೆ ಮಾಡ್ಕೊಳ್ಬಹುದು. ಸೊ ನೀವು ಜೀವಶಾಸ್ತ್ರ ತೆಗೆದುಕೊಳ್ಳದಿದ್ದರೆ ವೈದ್ಯಕೀಯ ಕ್ಷೇತ್ರದ ಆಯ್ಕೆ ಮಾಡ್ಕೊಳ್ಳಲಾಗುವುದಿಲ್ಲ. ಕೆಲವು ಡಾಕ್ಟರ್ ಅಂತ ಹೇಳಿದ್ರಿ, ನಾನು ಡಾಕ್ಟರ್ ಆಗ್ಬೇಕಂತ ಹೇಳಿದ್ರಿ. PUC ನಲ್ಲಿ ನೀವು PCMBನೇ ಮಾಡಬೇಕು ಡಾಕ್ಟರ್ ಆಗ್ಬೇಕಂದ್ರೆ, ಅಂದ್ರೆ ಬಯಾಲಜಿ ಓದ್ಬೇಕು ಅಂತ.
PCMB. P ಅಂದ್ರೆ ಫಿಸಿಕ್ಸ್, ಸಿ ಅಂದ್ರೆ ಕೆಮಿಸ್ಟ್ರಿ, ಎಂ ಅಂದ್ರೆ ಮ್ಯಾಥಮೆಟಿಕ್ಸ್, ಬಿ ಅಂದ್ರೆ ಬಯಾಲಜಿ. ನಡೀತಾನೆ. ನೀವು ಜೀವಶಾಸ್ತ್ರ ತೆಗೆದುಕೊಳ್ಳದಿದ್ದರೆ ವೈದ್ಯಕೀಯ ಕ್ಷೇತ್ರದ ಆಯ್ಕೆ ಮಾಡಿಕೊಳ್ಳಲಾಗುವುದಿಲ್ಲ. ನೀವು ನೀಟ್ ಎಕ್ಸಾಮ್ ಬರೀಬೇಕಾಗುತ್ತೆ. ನಿಮಗೆ MBBS ಸೀಟ್ ಬೇಕಂದ್ರೆ ನೀಟ್ ಎಕ್ಸಾಮ್, ಈ ನೀಟ್ ಎಕ್ಸಾಮ್ ಬರೀಬೇಕಾಗುತ್ತೆ. ಆ ನೀಟ್ ಎಕ್ಸಾಮ್ ಬರೋದು ಮಾತ್ರ ನಿಮಗೆ ಡಾಕ್ಟರ್ ಕೋರ್ಸ್ಗೆ ಹೋಗ್ಬೋದು. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. PUC ಸೈನ್ಸ್ ಅಲ್ಲಿ PCMB ಇದೆ, PCMC ಇದೆ, PCME ಇದೆ, PCMG ಇದೆ, PCBH ಇದೆ, PCBS ಇದೆ. ಸಾಕಷ್ಟು ಕೋರ್ಸ್ಗಳಿದ್ದಾವೆ. ಇವೆಲ್ಲವೂ ಆಯ್ಕೆಗಳು. ಒಂದು ವೇಳೆ ನೀವು ಕೋರ್ಸ್ ಆಪ್ಷನ್ಸ್ ಆಫ್ಟರ್ PUC ಆದ್ಮೇಲೆ ನೀವು ಸೈನ್ಸ್ಗೆ ಹೋಗ್ಬೇಕಂದ್ರೆ MBBS ಮಾಡ್ಬೋದು, ನರ್ಸಿಂಗ್ ಹೋಗ್ಬೋದು, BSc, BCA, BBM, BVSc ಅಂದ್ರೆ ವೆಟರ್ನರಿ ಸೈನ್ಸ್ ಅಂತ, ಅನಿಮೇಷನ್ ಕೋರ್ಸ್ಗೆ ಹೋಗ್ಬೋದು, ಟೆಕ್ನಿಕಲ್ ಕೋರ್ಸ್ ಮಾಡ್ಬೋದು. ಇಲ್ಲ ನಾನು BSc ಮಾಡಿ B.Ed ಮಾಡ್ಬೋದು, ಟೀಚರ್ ಆಗ್ಬೇಕಂತ ಹೇಳಿದ್ರಲ್ಲ. ನೆಕ್ಸ್ಟ್ ಪ್ರೈವೇಟ್ ಜಾಬ್ಸ್ಗೆ ಕೂಡ ಹೋಗ್ಬೋದು. ಒಂದು ವೇಳೆ ನಾನು PUC ಕಾಮರ್ಸ್ ಮಾಡ್ತೀನಿ ಅಂದ್ರೆ ವಿದ್ಯಾರ್ಥಿಗೆ ಸಂಖ್ಯೆಗಳು, ಡೇಟಾ ಮತ್ತು ವಿಶ್ಲೇಷಣೆ ಇಷ್ಟ ಇರಬೇಕು, ಕ್ಯಾಲ್ಕುಲೇಷನ್ ಮಾಡಕ್ಕೆ ಇಷ್ಟ ಇರಬೇಕು, ಮ್ಯಾಥ್ಸ್ ಇಷ್ಟ ಇರಬೇಕು. ಅಂಥವ್ರು ಕಾಮರ್ಸ್ ಮಾಡಬೇಕಾಗುತ್ತೆ. PUC ಕಾಮರ್ಸ್ ಅಲ್ಲಿ ಏನೇನು ಕೋರ್ಸ್ಗಳಿದಾವೆ? HECA, HEBA, CEBA, CSBA ಇವೆಲ್ಲ ಕೋರ್ಸ್ಗಳು. ಇದು ನೀವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು. ಅದಾದ್ಮೇಲೆ BCom ಮಾಡ್ಬೋದು, BBA ಮಾಡ್ಬೋದು, CA ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ಬೋದು, BCA, BHM, LLB, ಅನಿಮೇಷನ್ ಕೋರ್ಸು, BHM ಎಲ್ಲವನ್ನು ಕೂಡ ಮಾಡ್ಬೋದು. ಒಂದ್ ವೇಳೆ ನಿಮಗೆ ಈ ಕೋರ್ಸ್ ಮಾಡ್ಕೆ ಏನೇನು ಆಪ್ಷನ್ ಸಿಗಬಹುದು ಜಾಬ್ಗೆ ಅಂತಂದಾಗ ಅಕೌಂಟೆಂಟ್, ಅಕೌಂಟ್ಸ್ ಎಕ್ಸಿಕ್ಯೂಟಿವ್, ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ ಆಗ್ಬೋದು, ಫೈನಾನ್ಸ್ ಅನಲಿಸ್ಟ್ ಆಗ್ಬೋದು. ನೀವು ಆರ್ಟ್ಸ್ ಮಾಡಿದ್ವಿ, ಇಲ್ಲ ಸರ್ ನನಗೆ ಸೈನ್ಸು ಆಗಲ್ಲ, ಕಾಮರ್ಸ್ ಆಗಲ್ಲ ಅಂದಾಗ ಆರ್ಟ್ಸ್ ಕೂಡ ಮಾಡ್ಬೋದು. ಸೊ ಆರ್ಟ್ಸ್ ಮಾಡೋದ್ರಿಂದ ಏನೋ ಸೈನ್ಸ್ ಮಾಡಿದಷ್ಟೇ ಅವನು ಇಂಟೆಲಿಜೆಂಟು ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಇಂಟೆಲಿಜೆಂಟ್ಗಳು ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ಬಂದಂತ ಹುಡುಗರು ಕೂಡ ಇವತ್ತು ಆರ್ಟ್ಸ್ ಮಾಡ್ಕೊಂಡಿದ್ದಾರೆ, ಆರ್ಟ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆ? ಅವ್ರ ಗುರಿ ಏನಾಗಿರುತ್ತೆ ಅಂದ್ರೆ IAS ಮಾಡ್ಬೇಕಾಗಿರುತ್ತೆ, KS ಎಕ್ಸಾಮ್ ಅಂತ ಅನ್ಕೊಂಡಿರ್ತಾರೆ. IAS KS ಆಗ್ಬೇಕಂದ್ರೆ ಹೆಚ್ಚು ಯಾರು ಆಯ್ಕೆ ಆಗಿರುತ್ತಾ ಆರ್ಟ್ಸ್ ಮಾಡ್ಕೊಂಡ್ರೆ ಆಗಿರ್ತಾರೆ. ಆರ್ಟ್ಸ್ ಆಯ್ಕೆ ಮಾಡ್ಕೊಂಡ್ರು IAS KS ಜಾಸ್ತಿ ಆಗೋದು. ಅದ್ರಲ್ಲಿ ಕೂಡ ಕಾಂಬಿನೇಷನ್ ಇದಾವೆ. HES, HEGP, HELP, HELP, HEPK, HEGK, HEPS, HSCG ಇವೆಲ್ಲವೂ ಕೂಡ ಆರ್ಟ್ಸ್ ಇರತಕ್ಕಂಥ ಪ್ರಮುಖವಾದಂಥ ಕಾಂಬಿನೇಷನ್ಗಳು. ಇದನ್ನು ಕೂಡ ನೀವು ಮಾಡ್ಬೋದು. ಆಮೇಲೆ ನಿಮ್ಗೆ D.Ed ಮಾಡ್ಬೋದು, PUC ಮೇಲೆ ಡೈರೆಕ್ಟ್ ಆಗಿ ಡಿಪ್ಲೊಮಾ ಎಜುಕೇಶನ್ ಮಾಡ್ಬೋದು, ಇಲ್ಲ BA ಮಾಡ್ಬೋದು, BMC ಮಾಡ್ಬೋದು, BP.Ed ಮಾಡ್ಬೋದು, BSW ಮಾಡ್ಬೋದು. ಇಲ್ಲ ನನಗೆ ಅಕಾಡೆಮಿಕ್ಸ್ ಬೇಡವೇ ಬೇಡ, ನನಗೆ PUC ಬೇಡ ಅಂದಾಗ ಎಲ್ಲಿಗೆ ಹೋಗ್ಬೋದು? ಟೆಕ್ನಿಕಲ್ ಕೋರ್ಸ್ಗೆ ಹೋಗ್ಬೋದು. ಕೆಲವು ವಿದ್ಯಾರ್ಥಿಗಳು ಇರ್ತಾರೆ, ಕೆಲವರಿಗೆ ಟೆಕ್ನಿಕಲ್ ಅಂದ್ರೆ ಬಹಳ ಆಸಕ್ತಿ ಇರುತ್ತೆ, ಏನು ರಿಪೇರಿ ಮಾಡೋದ್ರಲ್ಲಿ ಆಸಕ್ತಿ ಇರುತ್ತೆ, ಅಂಥವ್ರು ಇದಕ್ಕೆ ಹೋಗ್ಬೋದು. ಅಂದ್ರೆ ಯಾವ್ಯಾವ ತಾಂತ್ರಿಕ ಕೋರ್ಸ್ಗಳು ಡಿಪ್ಲೊಮಾ ಮಾಡ್ತಕ್ಕಂಥದ್ದು. ಈ ಡಿಪ್ಲೊಮಾದಲ್ಲಿ ಏನಿಲ್ಲದವೆ? ಆಟೋಮೊಬೈಲ್ ಇಂಜಿನಿಯರಿಂಗು, ಏರೋನಾಟಿಕಲ್ ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಾಕಷ್ಟು ಕೋರ್ಸ್ಗಳಿದಾವೆ. ಇದನ್ನು ಕೂಡ ಮಾಡಬಹುದು. ಇಲ್ಲ ಅದು ಬೇಡ ಅಂದ್ರೆ ಎಲ್ಲಿಗೆ ಹೋಗ್ಬೋದು? ಪ್ಯಾರಾಮೆಡಿಕಲ್ ಸೈನ್ಸ್, ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಹೋಗ್ಬೋದು. ಇದು ಕೂಡ ಆಫ್ಟರ್ SSC 2 to 3 years 3 ವರ್ಷ ಕೋರ್ಸ್ ಇರುತ್ತೆ. ನೋಡಿ ಈ ಪ್ಯಾರಾಮೆಡಿಕಲ್ ಏನಿರ್ತವೆ ಕೋರ್ಸು ಸರಿ ಗಮನಿಸಿ. ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್, OT ಆಪರೇಷನ್ ಥಿಯೇಟರ್, ಡಿಪ್ಲೊಮಾ ಇನ್ ನರ್ಸಿಂಗ್, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಿಷಿಯನ್, ಡೆಂಟಲ್ ಸೆರಾಮಿಕ್ ಟೆಕ್ನಾಲಜಿ, ಡಯಾಲಿಸಿಸ್ ಟೆಕ್ನಾಲಜಿ, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ನರ್ಸಿಂಗ್ ಅಸಿಸ್ಟೆಂಟ್, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಆಪ್ಥಾಲ್ಮಿಕ್ ಟೆಕ್ನಾಲಜಿ, ಎಕ್ಸ್ರೇ ಟೆಕ್ನಾಲಜಿ. ಇಷ್ಟೆಲ್ಲ ಕೋರ್ಸ್ಗಳಿದಾವೆ. ಬರೀ ಪ್ಯಾರಾಮೆಡಿಕಲ್ ಅಂದ ತಕ್ಷಣ ಬರೀ ನರ್ಸಿಂಗ್ ಅಷ್ಟೇ ಅಲ್ಲ, ಬಹಳಷ್ಟು ಇದಾವೆ. ಇಲ್ಲ ಅಂದ್ರೆ ಯಾವ ಬೇಡ ಅಂದ್ರೆ ITI ಕೂಡ ನಾವು ಹೋಗ್ಬೋದು. ಅದು ಬೇಡ ಅಂದಾಗ ವೊಕೇಶನಲ್ ಕೋರ್ಸ್ ಕೂಡ ಇದಾವೆ, ಅದನ್ನು ಕೂಡ ನಾವು ಆಯ್ಕೆ ಮಾಡ್ಕೊಳ್ಬಹುದು. ಸರ್ ನನಗೆ ಓದೋಕೆ ಆಗಲ್ಲ ಸರ್, ಕಾಲೇಜಿಗೆ ಹೋಗೋಕ್ಕಾಗಲ್ಲ ಅಂದ್ರೆ ಮನೇಲೆ ಕುಂತು ಓದ್ಬೋದು. ನೋಡಿ ಡಿಸ್ಟೆನ್ಸ್ ಎಜುಕೇಶನ್, ಮನೇಲೆ ಕುಂತು ನೀವು PUC ಮಾಡ್ಬೋದು, ಡಿಗ್ರಿ ಮಾಡ್ಬೋದು. ಅದಕ್ಕೇನ್ ಕರಿತೀವಿ ನಾವು? ದೂರ ಶಿಕ್ಷಣ ಮತ್ತು ಕರೆಸ್ಪಾಂಡೆನ್ಸ್ ಕೋರ್ಸ್ಗಳಂತ ಇದಾವೆ. ಅದ್ರ ಮೂಲಕ ನಾವು ಕೋರ್ಸ್ಗಳನ್ನು ಕೂಡ ಮಾಡ್ಕೊಳ್ಬಹುದು. ಸರ್ ಬೇಡ ಸರ್, ನನಗೆ ಇಷ್ಟೇ ಸಾಕು ಸರ್, ನಾನೇ ಒಂದು ಸ್ವಂತ ಉದ್ಯೋಗ ಮಾಡ್ತೀನಿ ಸರ್, ಮಾಡ್ಬೋದು. ನೋಡಿ ಉದ್ಯಮಶೀಲತೆ, ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡ್ಬೋದು. ನಾನೇ ಒಂದು ಸಪರೇಟ್ ಆಗಿ ಒಂದು ಯಾವುದು ಮೆಕ್ಯಾನಿಕಲ್ ಶಾಪ್ ಓಪನ್ ಮಾಡ್ಬೋದು. ವೃತ್ತಿ ಅವ್ರಿಗೆ ದೊಡ್ಡದಾಗಿರುತ್ತೆ.
ವೃತ್ತಿ ಗೌರವನ ಹೊಂದಿರ್ಬೇಕಷ್ಟೇ. ಎಲ್ಲ ನಾವು ತಿಳ್ಕೊಂಡ ಮೇಲೆ ನಾವೀಗ ಏನ್ ಆಗ್ಬಹುದು ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಒಂದು ಕೋರ್ಸ್ ತಿಳ್ಕೊಂಡ ಮೇಲೆ ನೀವೀಗ ಒಂದು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಬೇಕು. ಸರ್, ನಾನು ಇಂಥ ಕೋರ್ಸನ್ನೇ ಓದ್ತೀನಿ, ಹೀಗೆ ಆಗ್ತೀನಿ, ನಾನು IAS ಓದ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಇಲ್ಲ ನಾನು ಡಿಪ್ಲೊಮಾ ಕೋರ್ಸ್ ಓದ್ಬಿಟ್ಟು ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ತೀನಿ, ಇಲ್ಲ ನಾನು ಟೀಚರ್ ಆಗ್ತೀನಿ, ಇಲ್ಲ ಅಂದ್ರೆ ಸರ್ ನಾನೊಬ್ಬ ಒಳ್ಳೆ ರೈತನಾಗ್ತೀನಿ. ಹೌದು, ಇನ್ನು ಕೆಲವೇ ದಿನಗಳಲ್ಲಿ ರೈತರಿಗೂ ಒಂದು ಒಳ್ಳೆ ಅವಕಾಶ ಬರುತ್ತೆ ನಿಜವಾಗ್ಲು. ಯಾಕಂದ್ರೆ ಇವತ್ತು ಜಮೀನುಗಳಲ್ಲಿ ಉಳುವರೇ ಇಲ್ದಂಗಾಗಿದೆ, ಎಲ್ಲರೂ ಕೂಡ ಸಿಟಿ ಸೈಡ್ ಹೋಗ್ತಿದ್ದಾರೆ. ಒಂದು ಕಾಲ ಬರುತ್ತೆ ರೈತನಿಗೆ ಒಳ್ಳೆ ಒಂದು ಅವಕಾಶ ಸಿಗುತ್ತೆ. ಅದರಿಂದ ರೈತನು ಕೂಡ ಆಗ್ಬೋದು. ರೈತ ಆಗ್ಬೇಕಂತ ಏನಿಲ್ಲ, ಆಗಬಾರ್ದಂತ ಏನಿಲ್ಲ, ಅವರು ಕೂಡ ರೈತರಾಗ್ಬೋದು. ಅದರಲ್ಲಿ ಕೂಡ ಸಾವಯವ ರೈತನ ಆಗ್ಬಿಟ್ರೆ ಇನ್ನೂ ನಿಮ್ಗೆ ಒಳ್ಳೆ ಒಂದು ಅವಕಾಶ ಸಿಗುತ್ತೆ. ಓಕೆ, ಸಾವಯವ ರೈತ ಅಂದ್ರೆ ಗೊತ್ತಲ್ಲ ಏನು ಸಾವಯವ ಅಂದ್ರೆ? ಸಾವಯವ ಕೃಷಿ ಮಾಡಿದ್ರೆ ಸಾವಯವ ರೈತ ಆಗ್ತಾನೆ. ಸಾವಯವ ಕೃಷಿಯಿಂದ ನೀವು ಏನಾದ್ರು ಬೆಳೆ ಬೆಳೆದ್ರೆ ನಿಮ್ಮ ಒಂದು ಬೆಳೆಗೆ ಹೆಚ್ಚಿನ ಒಂದು ಬೆಲೆ ಸಿಗುತ್ತೆ. ಸೊ ಓಕೆ, ಹಾಗಾದ್ರೆ ಈಗ ನಾವು ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನಾವು ಒಂದು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರ್ಬೋದು. ಏನ್ ನಿರ್ಧಾರ ಅಂತಂದ್ರೆ, ನಾವೆಲ್ಲರೂ ಕೂಡ ಏನೇ ಮಾಡೋಣ, ಏನಾದ್ರೂ ಓದೋಣ, ಒಟ್ಟಿನಲ್ಲಿ ಓದ್ಬೇಕಂದ್ರೆ ನಮ್ಗೆ ಏನಿರ್ಬೇಕು? ಛಲ ಇರಬೇಕು, ಸತತವಾದ ಪ್ರಯತ್ನ ಇರಬೇಕು, ಮತ್ತು ಒಂದು ಗುರಿ ಇರಬೇಕು. ಇಷ್ಟೆಲ್ಲವನ್ನ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಮುಂದಿನ ಒಂದು ಜೀವನ ಹೌದಾ ಉತ್ತಮವಾಗಿರ್ಲಿ ಅಂತ ಆಶಿಸ್ತಾ ನನ್ನ ಈ ಒಂದು ಕಾರ್ಯಕ್ರಮನ ಮುಗಿಸ್ತೇನೆ. ನಮಸ್ಕಾರ.